ಬೆಂಗಳೂರಿನಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಮುಂದುವರಿತಾ ಇದೆ. ಒಂದ್ ಕಡೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಹಾಗೆ ಆಟೋ ಚಾಲಕರ ಪರಿಸ್ಥಿತಿ ಕೂಡ ಭಿನ್ನವಾಗಿಲ್ಲ. ಆಟೋ ಗ್ಯಾಸ್ಗೋಸ್ಕರ ಬೆಳ್ಳಂ ಬೆಳಗ್ಗೆ ಗ್ಯಾಸ್ ಸ್ಟೇಷನ್ ಮುಂದೆ ಮುಗಿಬಿದ್ದಿದ್ದಾರೆ ಆಟೋ ಚಾಲಕರು. ಈ ದೃಶ್ಯ ನಮಗೆ ಕಂಡು ಬಂದಿದ್ದು ರಾಜ್ಕುಮಾರ್ ರಸ್ತೆಯ ಇಂಡಿಯನ್ ಆಯಿಲ್ ಬಂಕ್ ಹತ್ರ. ಬಂಕ್ ಮುಂದೆ 250ಕ್ಕೂ ಹೆಚ್ಚು ಚಾಲಕರು ಕಾದು ಕೂತಿರೋದು ಮತ್ತೆ ಸಿಬ್ಬಂದಿಗಳನ್ನ ವಿಚಾರಿಸ್ತಾ ಇದ್ದಿದ್ದು, ಹಾಗೆ ತಮ್ಮ ಪ್ರಾಬ್ಲಮ್ ಅನ್ನ ಹೇಳ್ಕೊಳ್ತಾ ಇದ್ದಿದ್ದು ಕೂಡ ಕೇಳಿ ಬರ್ತಾ ಇತ್ತು. ಕಂಪ್ಲೀಟ್ ಆಗಿ ನಮ್ಮ ಉದ್ಯಮ ನೆಲ ಕಚ್ಚಿ ಹೋಗ್ತಾ ಇದೆ ಅನ್ನುವಂತಹ ಆತಂಕ ಇದೆ. ಅಸಹಾಯಕ ಸ್ಥಿತಿಯಲ್ಲಿ ಆಟೋ ಚಾಲಕರು ಇದ್ದಾರೆ. ದುಡಿಯುವ ಚೈತನ್ಯ ಇದೆ, ಬಟ್ ಅದಕ್ಕೆ ಬೇಕಾದಂತಹ ಸಪೋರ್ಟೇ ನಮಗೆ ಸಿಗ್ತಿಲ್ಲ ಅಂತ ಕ್ಯೂ ಗಮನಿಸ್ತಾ ಇದ್ದೀರಾ. ಎಲ್ಲರೂ ತಮ್ಮ ಆಟೋನ ತಂದು ನಿಲ್ಲಿಸಿದ್ದಾರೆ, ಕೇಳ್ತಿದ್ದಾರೆ ಯಾವಾಗ ಬರ್ಬೋದು, ಯಾವಾಗ ಆಗುತ್ತೆ, ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತಾ, ಇನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬೇರೆ ಆಪ್ಷನ್ಸ್ ಏನಾದರೂ ಇದೆಯಾ ಅಂತ ಪಾಪ ಆಟೋ ಸಿಬ್ಬಂದಿಗಳು ಬಂಕ್ ಸಿಬ್ಬಂದಿಗಳನ್ನು ವಿಚಾರಿಸ್ತಾ ಇದ್ದಿದ್ದು ಕಂಡು ಬರ್ತಾ ಇದೆ. ನಾವು ಪ್ಯಾನ್ ಮಾಡಿದಷ್ಟು ನೀವು ನೋಡ್ಬೋದು, ಸರ್ಕಲ್ ರೀತಿಯಲ್ಲಿ ಪ್ಯಾನ್ ಮಾಡಿ ತೋರಿಸಿದ್ರು ಅಷ್ಟೂ ಕಡೆಗಳಲ್ಲೂ ಕೂಡ ನಮಗೆ ಆಟೋ ಚಾಲಕರ ಕ್ಯೂ ಕಾಣಿಸ್ತಾ ಇದೆ. ಎಲ್ಲರೂ ಗಂಟೆ ಗಟ್ಟಲೆ ಕಾಯ್ತಾ ಇದ್ದಾರೆ. ಇಲ್ಲಿ ಇಷ್ಟೊಂದು ಸಮಯ ವ್ಯಯಿಸಿದ್ರೆ ಇನ್ನು ನಮಗೆ ಬಿಸ್ನೆಸ್ ನಾವು ಯಾವಾಗ ಹೋಗ್ಬಿಟ್ಟು ಗ್ರಾಹಕರ ಬಾಡಿಗೆ ಓಡಿಸೋದು ಅಂತ ಅವ್ರದ್ದು ಪ್ರಶ್ನೆ. ಬೆಂಗಳೂರಲ್ಲಿ ಸದ್ಯ ಗ್ಯಾಸ್ ಎಮರ್ಜೆನ್ಸಿ ಉಂಟಾಗಿದೆ. ಆಟೋ LPG ಅನ್ನು ತುಂಬಿಸೋದಕ್ಕೆ ಬೆಳ್ಳಂಬೆಳಗ್ಗೆ ನೂರಾರು ಸಂಖ್ಯೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನ ಒಳಭಾಗದಲ್ಲಿ ನಾನು ವಿಜುವಲ್ಸ್ಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. 1 ಕಿಲೋಮೀಟರ್ ಬೆಳಗ್ಗೆಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಚಾಲಕರು ದೊಡ್ಡ ಪ್ರಮಾಣದಲ್ಲಿ ನಿಂತಿದ್ದಾರೆ. ಆಟೋ ಚಾಲಕರಿದ್ದಾರೆ. ಮೊದಲಿಗೆ ನಾನು ಅವ್ರನ್ನ ಮಾತನಾಡಿಸ್ತೀನಿ, ಅದಾದ್ಮೇಲೆ ಕಂಪ್ಲೀಟ್ ವಿಜುವಲ್ಸ್ ಅನ್ನ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ರಿ ಸರ್? ಬೆಳಿಗ್ಗೆ 6 ಗಂಟೆಯಿಂದ ವೆಯ್ಟ್ ಮಾಡ್ತೀನಿ ಸರ್. ಈಗ ಸಿಗ್ತಾ ಇದೆಯಾ, ಹೇಗೆ, ಏನಾಗಿದೆ? ಇವಾಗ ಸಿಗ್ತಾ ಇದೆ ಸರ್. ಸೆಂಟ್ರಲ್ ಬಂದು ಎಷ್ಟೋ ಜನ ಪಾಪ ವಯಸ್ಸಾದವರು, ತುಂಬಾ 90 ವರ್ಷ ವಯಸ್ಸಾದವರೆಲ್ಲ ಕ್ಯೂ ಅಲ್ಲಿ ನಿಂತವ್ರೆ. ಇವಾಗ ಬಂದು ಸೆಂಟ್ರಲ್ ಎಲ್ಲ ತೋರ್ತಾವ್ರೆ ಹಂಗೂ. ಅದಕ್ಕೋಸ್ಕರ ಜಗಳ ಮಾಡಿದ್ವಿ. ರೇಟು ಬೇರೆ ಜಾಸ್ತಿ ಆಗಿದೆ. 90 ರೂಪಾಯಿ ಆಗಿದೆ ಸರ್. ಕಸ್ಟಮರ್ ಹತ್ರ 20 ರೂಪಾಯಿ ಕೇಳ್ರೆ ಏನ್ ಕೊಡ್ಬೇಕು? ಮೋದಿ ಹೋಗಿ ಕೇಳ್ರಿ, ಮೋದಿ ಹೋಗಿ ವಿದ್ಯೆ ಮಾಡ್ತಾನೆ, ಅವನು ಹೋಗಿ ಕೇಳ್ರಿ, ನಮ್ನ ಕೇಳಂತ ಏನ್ ಮಾಡೋಣ ಸರ್? 90 ರೂಪಾಯಿ ಗ್ಯಾಸ್ ಹಾಕಂದ್ರೆ 3 ಅವರ್ ಇಲ್ಲೇ ಹಾಫ್ ಡೇ ಹೋಗ್ಬಿಟ್ರೆ ಎಲ್ಲಿ ಹೋಗೋದು ನಮ್ಮ ಜೀವನ ಮಾಡೋ ಸರ್? ರೆಗ್ಯುಲರ್ ಆಗಿ ಇದೇ ತರ ಆಗೋಗಿದೆ. ಹೇಗೆ ನಿಮ್ಮ ಪರಿಸ್ಥಿತಿ ಸರ್? ಸಿಗ್ತಾನೆ ಇಲ್ಲ ಸರ್, ಗ್ಯಾಸೇ ಸಿಗ್ತಿಲ್ಲ. 3 ವರ್ಷದಿಂದ ಆಗ್ಬಿಟ್ಟಿದೆ. ನಮ್ ಬಾಳ್ ನಾಯಿ ಬಾಳ ಆಗ್ಬಿಟ್ಟಿದೆ. ಸರ್ಕಾರ ಕೇಳ್ತಾ ಇಲ್ಲ. ಡೈಲಿ ಇಲ್ಲೇ ಹಿಂಗೆ ಹೋಗ್ತಾ ಇರೋದ್ರಿಂದ ಎಷ್ಟು ಕಷ್ಟ ಆಗ್ತಾ ಇದೆ? ಯಾಕಂದ್ರೆ ಡೈಲಿ 2-3 ಅವರ್ ಇಲ್ಲೇ ನೀವು ವೆಯ್ಟ್ ಮಾಡ್ತೀರಿ, ಇಲ್ಲೇ ಹೋಗ್ತಾ ಇದೆ, ಎಷ್ಟು ಕಷ್ಟ ಆಗುತ್ತೆ ಸರ್? ಬಹಳ ಕಷ್ಟ ಆಗ್ಬಿಟ್ಟಿದೆ. ಇವಾಗ ಮುಂಚೆ ತರ ಡ್ಯೂಟಿನ ಆಗ್ತಾ ಇಲ್ಲ. 2 ವೀಲರ್ ಎಲ್ಲ ಬಿಟ್ಬಿಟ್ಟು ನಮ್ಗೆ ಫಸ್ಟ್ ಡ್ಯೂಟಿ ಇಲ್ಲ, ಅದ್ರಲ್ಲಿ ಇದು ಬೇರೆ ಅಂದ್ರೆ ನಮ್ಗೆ ಬಹಳ ತೊಂದರೆ ಐತಿದೆ. EMU ಕಟ್ಟೋಗ ಆಗ್ತಾ ಇಲ್ಲ, ಸ್ಕೂಲ್ ಬೇರೆ ಫೀಸ್ ಇವಾಗ ಬರ್ತಿದೆ. ಕಷ್ಟ ಆಗ್ಬಿಟ್ಟಿದೆ ಎಲ್ಲಾರ್ಗೆ. ನೋಡಿ ನಮ್ಮಂತವ್ರಿಗೆ ನೋಡಿ. ಎಷ್ಟೊತ್ತಲ್ಲಿ ಬಂದಿದ್ದೀರಿ? 5:30 ಸ್ಟಾರ್ಟ್ ಆಗುತ್ತೆ ಇಲ್ಲಿ ಗ್ಯಾಸ್ ಸ್ಟಾರ್ಟ್ ಕೊಡಕ್ಕೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೋತಾರೆ. ಪೀಕ್ ಅವರ್ಸ್ ಅಲ್ಲಿ ಕಸ್ಟಮರ್, ನಮ್ಮ ಆಟೋ ಡ್ರೈವರ್ಸ್ಗೆ ಆಕ್ಚುಲಿ ಬಿಸ್ನೆಸ್ ಜಾಸ್ತಿ ಪೀಕ್ ಅವರ್ಸ್. ಅದಾದ್ಮೇಲೆ ಹೋಯ್ತು ಅಂದ್ರೆ ಎಲ್ಲಿ ಸರ್ ಕಲೆಕ್ಷನ್ಸ್? ಓನರ್ ಕಲೆಕ್ಷನ್ ಕೊಡಬೇಕು, ಮನೆ ಮೇಂಟೈನ್ ಮಾಡಬೇಕು, ಫೈನಾನ್ಸ್ ವೀಕ್ಲಿ ಫೈನಾನ್ಸ್ ತೊಗೊಂಡಿರ್ತಾರೆ, ಅದು ಕಟ್ಟಬೇಕು. ಯಾವ ಥರ ಕಟ್ಟೋಣ ಹೇಳಿ ಸರ್? ಅಲ್ವಾ ಸರ್? ಈ ವಾರಿಂದ ಮೋದಿ ಅವ್ರು ಏನು ಮಾಡ್ತಾರೆ, ನಾವು 100% ನಿಮ್ಗೆಲ್ಲ ಗ್ಯಾಸ್ ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ ಅಂತಾರೆ. ಎಲ್ಲಿ ಸಿಗ್ತಾ ಇದೆ ಸರ್? ಈಗ ರೆಗ್ಯುಲರ್ ಆಗಿ ದಿನ ಬಂಕ್ಗಳಿಗೆ ಇದೇ ತರ ಸೇಮ್ ಸಿಚುವೇಶನ್ ಎಲ್ಲಾ ಬಂಕಲ್ಲಿ ಅದೇ ತರ ಇದೆ. ಈಗ ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು, ನಮ್ಮಲ್ಲಿ ಆಟೋ LPG ಗಳಿಗೆ ಸಮಸ್ಯೆ ಇಲ್ಲ, ನಾವೆಲ್ಲನೂ ಬಗೆಹರಿಸ್ತಾ ಇದೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ನಿನ್ನೆ ಮುನಿಯಪ್ಪ ಅವ್ರು ಮಾತಾಡಿದ್ದಾರೆ, 100% LPG ಸಿಗುತ್ತೆ, ಟೆನ್ಷನ್ ತಗೊಂಡು. ಎಲ್ಲಿ ಸಿಗ್ತಾ ಇದೆ ಸರ್? ನೀವೇ ನೋಡ್ತಾ ಇದ್ದೀರಲ್ಲ, ಈ ಟೈಮ್ ಆಲೆ 9 ಗಂಟೆ ಆಗ್ತಾ ಇದೆ. ಈಗ ಎಲ್ಲ ಆಫೀಸು